ಭಾರಭೃನ್ನಾಮಕನ 1624 ಮೂರುತಿಗಳು ಚರಾಚರದಿ ಸರ್ವತ್ರ ತುಂಬಿಹವು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕುಂಬನು ತನ್ನ ರೂಪವ ಸಕಲ ಠಾವಿನಲಿ. ಇದೊಂದು ಬಹಳ ವಿಶಿಷ್ಟವಾದ ಪದ್ಯ. ಸಂಖ್ಯಾಶಾಸ್ತ್ರದ ಪ್ರಕಾರ ಭಾರಭೃತ್ ಅಂತ ಒಂದು ಪರಮಾತ್ಮನ ರೂಪ. ಇದು ಕೂಡ ಸಹಸ್ರನಾಮದಲ್ಲೇ ಬರೋದು. ಆ ಶ್ಲೋಕ ಹೇಳಬೇಕು, ನಮ್ಮ ಭಾರ ಎಲ್ಲ ದೇವ್ರು ನೋಡ್ಕೋತಾನಂತ. ನಾವು ದೇವ್ರ ಮೇಲೆ ಭಾರ ಹಾಕದಿದ್ರು ಪರವಾಗಿಲ್ಲ, ಅವ್ನು ನೋಡ್ಕೋತಾನ. ಭಾರಭೃತ್ ಅಂತ. ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದ. ಭಾರಭೃತ್ ಅಂತ ಪರಮಾತ್ಮನ ರೂಪ. ಭಾರಭೃತ್ ಕಥಿತ. ಭಾರಭೃತ್ ಅಂತಂದ್ರೆ ಭಾರ ಹೊತ್ತವನು ಅಂತ ಅರ್ಥ. ಭಾರ ಹೊತ್ತವನು. ಎಲ್ಲರ ಜೀವನದ ಭಾರ, ಅವ್ರಿಗೇನಾದ್ರೂ ಮದುವೆ ಮಾಡ್ಬೇಕಾಗಿದ್ರೆ, ಮತ್ತೊಂದು ಕೆಲಸ ಮಾಡ್ಬೇಕಾಗಿದ್ರೆ ಎಲ್ಲಾ ಭಾರ ಅವನು ನೋಡ್ಕೋತಾನ. ನಮ್ಮ ದೇಹದ ಭಾರವನ್ನೂ ಹೊತ್ತವನು ಅವನೇ. ಭಾರಭೃತ್ ನಾಮಕ ಪರಮಾತ್ಮ. ಎಲ್ಲರ ಭಾರ ಹೊರಲಿಕ್ಕೋಸ್ಕರ ಚರಾಚರದಿ ಸರ್ವತ್ರ ತುಂಬಿಹವು. ಆ ಭಾರಭೃತ್ ಅನ್ನುವಂತಹ ಪರಮಾತ್ಮನ ರೂಪ ಇದು ಜಡ ಪದಾರ್ಥಗಳಲ್ಲಿ, ಚೇತನರಲ್ಲಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಾರಭೃತ್ ನಾಮಕ ಪರಮಾತ್ಮ. ಎಷ್ಟು ರೂಪ ಅಂದ್ರೆ 1624 ಮೂರ್ತಿಗಳು, 1624 ರೂಪ. ಯಾಕೆ ಅಂದ್ರೆ ಭಾರಭೃತ್, ಹಾ ಅಂದ್ರೆ 4, ಪ ಬ ಭ 4, ರ ಭಾರ, ರ ಅಂದ್ರೆ 2, ಭೃ ಅಂತಂದ್ರೆ 6, ಭೃನಲ್ಲಿ ಭ ಸೇರಿತು, ರ ಸೇರಿತು, 4 + 2 6 ಆಯ್ತು. ತ ಅಂತಂದ್ರೆ ತಕಾರ ಮೊದಲನೇ ಅಕ್ಷರ, ತ ಥ ದ ಧನ ಗುಂಪಿನಲ್ಲಿ ಮೊದಲನೇದು 1 ಅಂತ ಅರ್ಥ. ಅಂದ್ರೆ ಭಾ ಅಂದ್ರೆ 4, ರ 2, ಭೃ 6, ತ 1. ಈ ಕಡೆಯಿಂದ ಓದಿಬಿಟ್ರೆ 1624 ರೂಪ ಆಯ್ತು. ಭಾರಭೃನ್ನಾಮಕ ಪರಮಾತ್ಮ 1624 ರೂಪದಿಂದ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಪೂರ್ವಾರ್ಧದಲ್ಲಿ ಹೇಳಿ ಮುಂದೆ ಹೇಳ್ತಾರೆ ದಾಸರು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿನಲಿ. 64 ಅಂತಂದ್ರೆ 24 ಜಡಗಳಲ್ಲಿದ್ದಾನೆ, 16 ಚೇತನಗಳಲ್ಲಿದ್ದಾನೆ. 24 ಜಡದಲ್ಲಿ, ಚೇತನದಲ್ಲಿ 16 ಸೇರಿಸಿದ್ರೆ 1624 ಏನು ಬರೋದಿಲ್ಲ, 1624 ಬರಬೇಕು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿನಲ್ಲಿ ಅಂತಂದ್ರೆ ಆ ಸಂಖ್ಯೆ ಅದನ್ನು ಕೂಡಿಸೋದಲ್ಲ. 6 4 24 ಅಂತ ಬರ್ಕೋಬೇಕು. 24 16 ಚೇತನಗಳಲ್ಲಿ ಮತ್ತೆ 16 ಅಂತ ಬರ್ಕೊಳ್ಬೇಕು. 24 16 ಅಂತ ಬರ್ಕೊಳ್ಬೇಕು. ಆ 24 16 ಅಂತ ಬರ್ಕೊಂಡ್ಮೇಲೆ ವಾಮತೋಗತಿ ಅಂತ ಇರೋದ್ರಿಂದ 16 ಈ ಕಡೆ ಹಾಕೋಬೇಕು, 24 ಆ ಕಡೆ ಹಾಕೋಬೇಕು. ಓದಿದ್ರೆ 1624 ಬರ್ತದೆ. ಅದನ್ನು ಕೂಡಿಸ್ಲಿಕ್ಕೆ ಹೋದ್ರೆ ನಿಮಗೆ 16 24 ಕೂಡಿಸಿದ್ರೆ ಬರೋದಿಲ್ಲ 1624. ಅದರಿಂದ 6 4 ಜಡಗಳಲ್ಲಿ ಅಂದ್ರೆ 24 ಜಡದಲ್ಲಿದ್ದಾನೆ, 16 ಚೇತನದಲ್ಲಿದ್ದಾನೆ. ಅದನ್ನ ಅಂಕಾನ ವಾಮತೋಗತಿ ಅಂತ ಓದಿಬಿಟ್ರೆ ಆ ಸಂಖ್ಯೆಯನ್ನು ಓದಿದ್ರೆ 1624 ಆಗ್ತದೆ. ಭಾರಭೃನ್ನಾಮಕನ ದಾಸರು ಏನೇನೋ ಚಮತ್ಕಾರದಿಂದ ತಿಳಿಸ್ತಾರ ಅದನ್ನು. ಇದು ಒಂದರ್ಥ. ಇನ್ನೊಂದರ್ಥ, ಒಟ್ಟು ಭಾರಭೃನ್ನಾಮಕನಾಗಿ 1624 ರೂಪದಿಂದ ಇದ್ದಾನೆ. ಇನ್ನು ಪ್ರತ್ಯೇಕವಾಗಿ ಅದನ್ನು ಬಿಟ್ಬಿಡಿ, ಆ ಸಂಖ್ಯೆಯನ್ನ ಅದಕ್ಕೆ ಜೋಡಿಸೋ ಸಂಬಂಧ ಅಲ್ಲ. ಪ್ರತ್ಯೇಕವಾಗಿ 24 ತತ್ವಗಳಿರೋದ್ರಿಂದ, 24 ತತ್ವಗಳು ಜಡ ತತ್ವಗಳಿರೋದ್ರಿಂದ ಆ 24 ತತ್ವಗಳಲ್ಲಿ ಒಂದೊಂದು ತತ್ವದಲ್ಲಿ ಒಂದೊಂದು ರೂಪದಂತೆ 24 ರೂಪದಿಂದ ಇದ್ದಾನೆ. ಪ್ರತ್ಯೇಕವಾಗಿ ಹೇಳೋದು. ಅದನ್ನು ಕೂಡಿಸಿ 1624 ಬರ್ತದೆ ಅನ್ನೋ ಅಭಿಪ್ರಾಯ ಅಲ್ಲ. 24 ಜಡಗಳಲ್ಲಿ 24 ರೂಪದಿಂದ ಇದ್ದಾನೆ. 16 ಚೇತನರಿದ್ದಾರೆ, ಚೇತನರಲ್ಲಿ 16 ವಿಭಾಗ, ಅವರಲ್ಲಿ 16 ರೂಪದಿಂದ ಒಂದೊಂದು ರೂಪದಿಂದ ಇದ್ದಾನೆ. ಇನ್ನು ಒಬ್ಬೊಬ್ಬರಲ್ಲಿಯೂ ಕೂಡ ಭಾರಭೃನ್ನಾಮಕನಾಗಿ 1624 ರೂಪದಿಂದ ಇದ್ದಾನೆ. ಹೀಗೆ 3 ಪ್ರತ್ಯೇಕ ವಿಷಯಗಳನ್ನು ಹೇಳ್ತಾರೆ ಅಂತ ಭಾವಿಸಬಹುದು. ಅಥವಾ 6 4 ಜಡಗಳಲ್ಲಿ ಅಂದ್ರೆ 24 ಅಂತ ಬರ್ಕೊಳ್ರಿ. 24 ಆ ಕಡೆ ಹಾಕಿ ಓದಿದ್ರೆ 1624 ಆಗ್ತದೆ. 16 ಚೇತನರ ವಿಭಾಗ ಹೇಗೆ ಅಂತ ಸಂದೇಹ ಬರಬಹುದು. ಮೊನ್ನೆ ಬಂದಿದೆ. 16ರಲ್ಲಿ 64 ಆಗ್ತದೆ. ಅದರಲ್ಲಿ ಸ್ಥೂಲವಾಗಿ ಹೇಳಿದರೆ 16 ಚೇತನರ ವಿಭಾಗ.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಇದ್ದೇ ಇದೆ. ಬ್ರಾಹ್ಮಣರಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ್ದು, ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದವನು, ವೈಶ್ಯ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವರು, ಅದೊಂದು ಬೇರೆನೇ 4 ಜಾತಿ ಆಗ್ತದೆ. ಅದೇ ರೀತಿ ಕ್ಷತ್ರಿಯರಿಗೆ 4 ವರ್ಣದ ಸ್ತ್ರೀಯಲ್ಲಿ ಹುಟ್ಟಿದವರು ಮತ್ತೆ 4 ಆಯ್ತು. ಆ ರೀತಿ 4 ಇದು 16 ಆಗ್ತದೆ. ಈ ಪ್ರಕಾರ 16 ವಿಭಾಗ. ಆ 16 ಜಾತಿಯವರಿಗೂ ಪುನಃ 4 ವರ್ಣದಲ್ಲಿ ಹುಟ್ಟಿದವರು ಅಂತ ಮಾಡಿದ್ರೆ 64 ಆಗ್ತದೆ. ಸ್ಥೂಲವಾಗಿ 16 ಅಂತ ಪರಿಗಣನೆ ಮಾಡಿದ್ದಾರೆ. ಅದನ್ನಿಟ್ಟುಕೊಂಡ್ರೆ 6 4 ಅಂದ್ರೆ 6 4 24 ಜಡ ಪದಾರ್ಥಗಳಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. 16 ಚೇತನರಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. ಭಾರಭರನಾಮಕನಾಗಿ 1624 ರೂಪದಿಂದ ಇದ್ದಾನೆ ಅಂತ ಪರಮಾತ್ಮನನ್ನು ಚಿಂತಿಸಿದರೆ ನಮ್ಮ ಭಾರವನ್ನೆಲ್ಲ ಅವನೇ ನೋಡ್ಕೊಳ್ತಾನೆ. ಮುಸುಣಿ ಮೇಲಿಹ ಮಣಿಯ ಬೋಲ್ ರಾಜಿಸುಭ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜ ಜಾಂಡಾಧಾರಕನು ಆಧೇಯನೆಂದೆನಿಸಿ 242 ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ 42 ಶತರೂಪದಲ್ಲಿ ಬಿಡದೆ. ಆಧಾರ, ಆಧೇಯ ಅಂತ 2 ರೂಪಗಳನ್ನು ಹೇಳ್ತಾರೆ. ಆಧಾರ ರೂಪ, ಆಧೇಯ ರೂಪ. ಈಗ ಉದಾಹರಣೆಗೆ ಆಧಾರ ಅಂತಂದ್ರೆ, ನಾವಿಲ್ಲಿ ಕೂತಿದ್ದೇವೆ ಅಂದ್ರೆ ಈ ಆಸನ ನಮಗೆ ಆಧಾರ, ಅದ್ರ ಮೇಲೆ ನಾವು ಕೂತಿದ್ದೇವೆ ಅಂತಂದ್ರೆ ನಾವು ಆಧೇಯ, ನಮ್ಮ ದೇಹ ಆಧೇಯ, ಇದು ಆಧಾರ. ಪರಮಾತ್ಮ ಈ ಆಧಾರದಲ್ಲಿಯೂ ಪರಮಾತ್ಮ ಇರ್ತಾನೆ, ಆಧೇಯರಾಗಿರ್ತಕ್ಕಂಥ ನಮ್ಮಲ್ಲಿ ದೇಹದಲ್ಲಿಯೂ ಪರಮಾತ್ಮ ಇರ್ತಾನೆ. ಯಾವುದು ಯಾವುದನ್ನು ಹೊತ್ತಿದೆ ಅದರಲ್ಲಿಯೂ ಭಗವಂತ ಹೊತ್ತಂಥ ಆಧಾರದಲ್ಲಿ, ಯಾವುದು ಆಶ್ರಯಿಸಿದೆ ಆ ಆಶ್ರಯಿಸಿ ಇದ್ದಂಥ ವಸ್ತುವಿನಲ್ಲಿಯೂ ಪರಮಾತ್ಮ ಇದ್ದಾನೆ. ತನ್ನನ್ನ ತಾನೇ ಹೊತ್ತಿದ್ದಾನೆ ಅಂತ. ತನ್ನನ್ನ ತಾನೇ ಪೂಜೆ ಮಾಡಿಕೊಳ್ಳೋ ಹಾಗೆ ಪೂಜ್ಯನೂ ಅವನೇ, ಪೂಜಕನೂ ಅವನೇ, ಸೇವ್ಯನೂ ಅವನೇ, ಸೇವಕನೂ ಅವನೇ, ಆಧಾರನೂ ಅವನೇ, ಆಧೇಯನೂ ಅವನೇ. ಆ ಆಧಾರಾಧೇಯ ರೂಪಗಳು, ಅದನ್ನ ಚಿಂತನೆ ಮಾಡುವ ಕ್ರಮ. ಮಸುಣಿ ಮೇಲಿಹ ಮಣಿಯ ಬೋಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ. ಮಸುಣಿ ಅಂದ್ರೆ ಬಂಗಾರ. ಬಂಗಾರದಲ್ಲಿ ಒಂದು ಮಣಿಯನ್ನು ಘಟಾಯಿಸಿ ಬಿಟ್ರೆ ಅದು ಹೇಗೆ ಕಾಣಿಸ್ತದೆ, ಅದರಂತೆ ಬ್ರಹ್ಮಾದಿಗಳ ಮನದಲ್ಲಿ ಪರಮಾತ್ಮ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಬಂಗಾರದಲ್ಲಿ ಘಟಾಯಿಸಿದ ಮಣಿಯಂತೆ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಪರಮಾತ್ಮ. ಬೆಳ್ಳಿ, ತಾಮ್ರ ಬೇರೆ ಬೇರೆ ಇದರಲ್ಲಿ ಘಟಾಯಿಸಿದಂತೆ ಬೇರೆ ಬೇರೆಯವರಲ್ಲಿ ಪರಮಾತ್ಮ ಕಾಣ್ತಾನೆ. ಬ್ರಹ್ಮಾದಿಗಳು ಉತ್ತಮರಾದ್ರಿಂದ ಬಂಗಾರದಲ್ಲಿ ಮಣಿ ಇದ್ರೆ ಹೇಗೆ ಶೋಭೆ, ಆ ರೀತಿ ಪರಮಾತ್ಮ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಅಷ್ಟು ಸ್ಫುಟವಾಗಿ ಎದ್ದು ಕಾಣ್ತಾನೆ. ಅಂಥ ಪರಮಾತ್ಮನು ಬ್ರಹ್ಮಾಂಡ ಧಾರಕ ಆಗಿದ್ದಾನೆ. ಬ್ರಹ್ಮಾಂಡದ ಒಳಗೂ ಪರಮಾತ್ಮ ಇದ್ದಾನೆ. ಬ್ರಹ್ಮಾಂಡವನ್ನು ಧರಿಸಿದಂಥ ಆಧಾರ ರೂಪ ಇದೆಯಲ್ಲ, ಯಾವುದು ಬ್ರಹ್ಮಾಂಡ ಧರಿಸಿದ ಆಧಾರ ರೂಪ ಯಾವುದು? ಕೂರ್ಮ ರೂಪ, ವಿಷ್ಣು ಕೂರ್ಮ. ಅದು ಬ್ರಹ್ಮಾಂಡವನ್ನು ಧರಿಸಿರೋದು. ಆಗಡೆ ಇರೋದು ಮೊದಲು ಕೂರ್ಮ ರೂಪ ಪರಮಾತ್ಮ. ಆ ಭಗವಂತನನ್ನಾಶ್ರಯಿಸಿ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಮೇಲೆ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಮತ್ತೆ ಪರಮಾತ್ಮ ವಿಷ್ಣು ಕೂರ್ಮ. ಯಾಕೆ ಭೂಮಿಯನ್ನು ಹೊರಬೇಕಲ್ಲ, ಅದಕ್ಕೆ ಬ್ರಹ್ಮಾಂಡ ಹೊರಲಿಕ್ಕೆ ಒಂದು ಪರಮಾತ್ಮನ ರೂಪ, ಬ್ರಹ್ಮಾಂಡದಲ್ಲಿ ವಿಷ್ಣು ಕೂರ್ಮ. ಆ ವಿಷ್ಣು ಕೂರ್ಮವನ್ನು ಆಶ್ರಯಿಸಿ ವಾಯುಕೂರ್ಮ, ವಾಯುಕೂರ್ಮವನ್ನು ಹೊತ್ತವನೇ ವಿಷ್ಣು ಕೂರ್ಮ. ಆ ವಿಷ್ಣು ಕೂರ್ಮದ ಮೇಲೆ ವಾಯುಕೂರ್ಮ, ವಾಯುಕೂರ್ಮದನ್ನ ಅದರ ಮೇಲೆ ಶೇಷದೇವರು, ಶೇಷದೇವರ ಹೆಡೆ ಮೇಲೆ ಭೂಮಿ. ಅಂದ್ರೆ ಭೂಮಿಯನ್ನು ಹೊತ್ತಿರೋದು ಆಧಾರ. ಭೂಮಿಗೆ ಆಧಾರ ಶೇಷ, ಶೇಷನಿಗೆ ಆಧಾರ ವಾಯುಕೂರ್ಮ, ವಾಯುಕೂರ್ಮಕ್ಕೆ ಆಧಾರ ವಿಷ್ಣು ಕೂರ್ಮ. ಇದು ಬ್ರಹ್ಮಾಂಡದ ಒಳಗಿನ ಘನೋದಕ ಸಮುದ್ರದಲ್ಲಿ. ಇಡೀ ಬ್ರಹ್ಮಾಂಡವನ್ನು ಹೊತ್ತಿರೋದು ಕೂಡ ಕೂರ್ಮೋ ಬೃಹದಂಡವೋಢ ಅಂತಾರೆ. ತಥಾರ ಕೂರ್ಮೋ ಬೃಹದಂಡವೋಢ. ಕೂರ್ಮರೂಪಿಯಾದ ಪರಮಾತ್ಮನೇ ಬ್ರಹ್ಮಾಂಡ ಹೊತ್ತಿದ್ದಾನೆ. ಮತ್ತೆ ಅದರಿಂದ ಆಧಾರ ಪರಮಾತ್ಮನೇ, ಆಧೇಯ ಮೇಲಿರ್ತಕ್ಕಂಥ ಅವರಲ್ಲಿಯೂ ಮತ್ತೆ ಪರಮಾತ್ಮ ಇದ್ದಾನೆ. 242 ರೂಪದಿ ಆಧಾರ, 242 ರೂಪದಿಂದ ಆಧಾರದಲ್ಲಿದ್ದಾನಂತೆ. 242 ರೂಪದಿಂದ ಆಧಾರದಲ್ಲಿದ್ದಾನೆ. 241 ರೂಪದಿಂದ ಆಧೇಯದಲ್ಲಿದ್ದಾನೆ. ಸ್ವಲ್ಪ ಕಡಿಮೆ, ಒಂದು ಕಡಿಮೆ ಅಷ್ಟೆ, ಬರೋದು ಜಾಸ್ತಿ ಇರ್ಬೇಕಲ್ಲ ಆಧಾರದಲ್ಲಿ. ಅದರಿಂದ ಅಲ್ಲಿ 242, ಇಲ್ಲಿ 241, ಇಷ್ಟೇ ವ್ಯತ್ಯಾಸ. ಆಧಾರ, ಆಧೇಯ. ಒಂದು ರ ಬಂತು, ಇನ್ನೊಂದು ಯ ಬಂತು. ರ ಅಂದ್ರೆ 2ನೇ ಅಕ್ಷರ, ಯ 1ನೇ ಅಕ್ಷರ. ಆದ್ರಿಂದ ಆಧಾರ ಅದರಲ್ಲಿ 242 ಆಗ್ತದೆ,
ಆಧೇಯ ಯಕಾರ ಬಂದದ್ರಿಂದ 241 ಹೀಗೆ 242 241 242 ರೂಪದಿಂದ ಆಧಾರ, 142 ರೂಪದಿಂದ ಆಧೇಯದಲ್ಲಿದ್ದಾನೆ. ಆಧೇಯ ಅಂದ್ರೆ 241, ಹಂಗೆ ಓದ್ಬಿಡಬಾರ್ದು. ಆಧೇಯ ಅಂದ್ರೆ 241 ಅಂತ ಓದಬಾರ್ದು. ಅಂಕ ನಾವು ವಾಮತೋಗತಿ ಆದ್ರಿಂದ 142 ರೂಪದಿಂದ ಆಧೇಯ. ಆಧೇಯಗಳಲ್ಲಿ 142 ರೂಪ, ಆಧಾರದಲ್ಲಿ 242 ರೂಪ. ಅದಕ್ಕೆ ಉದಾಹರಣೆ ದಾಸರೇ ಕೊಡ್ತಾರೆ. ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ 42 ಶತರೂಪದಲ್ಲಿ ಬಿಡದೆ. ಶಶಿ ಶಶ ಅಂತ ತಗೊಂಡು, ಶಶಿ ಅಂದ್ರೆ ಚಂದ್ರ. ಯಾಕೆ ಅವನಿಗೆ ಶಶಿ ಅಂತ ಹೆಸರು ಬಂತು ಅಂದ್ರೆ ಶಶ ಅದನ್ನು ಧರಿಸಿದ್ದಾನಾದ್ರಿಂದ ಶಶಿ. ಶಶ ಅಂತಂದ್ರೆ ಮೊಲ. ಪೂರ್ಣಿಮಾ ಚಂದ್ರನನ್ನು ನೋಡಿದ್ರೆ ಆ ಚಂದ್ರನಲ್ಲಿ ಒಂದು ಕಪ್ಪು ಮೊಲ ಕಾಣಿಸ್ತದೆ, ಅದಕ್ಕೆ ಶಶ ಅಂತ ಕರೀತಾರೆ. ಅದನ್ನು ಧರಿಸಿದ್ರಿಂದ ಅವನು ಶಶಿ ಆದ. ಆದ್ರಿಂದ ಶಶಿ ಅಂದ್ರೆ ಚಂದ್ರ, ಆಧಾರನಾಗಿರ್ತಕ್ಕಂಥ ಚಂದ್ರ. ಅವನಲ್ಲಿ 242 ರೂಪದಿ ಶಶಿಯೊಳಿಪ್ಪನು. 242 ರೂಪದಿಂದ ಆಧಾರನಾಗಿ ಶಶಿಯಲ್ಲಿದ್ದಾನೆ. ಆಧೇಯ ಅಂದ್ರೆ ಚಂದ್ರನಲ್ಲಿ ಸೇರ್ಕೊಂಡಂಥ ಮೊಲದಲ್ಲಿ ಶಶದೊಳಗೆ 42 ಶತರೂಪದಲ್ಲಿ ಅಂದ್ರೆ 142 ರೂಪದಿಂದ ಆಧೇಯವಾದಂಥ ಶಶದಲ್ಲಿ ಮೊಲದಲ್ಲಿದ್ದಾನೆ. ಆಧಾರವಾದ ಶಶಿಯಲ್ಲಿ 242 ರೂಪದಿಂದ ಇದ್ದಾನೆ. ಇದೇ ರೀತಿ ಯಾರು ಯಾರಿಗೆ ಆಧಾರ, ನಮಗೆ ಯಾರು ಆಧಾರ, ಅದರಲ್ಲಿ ಎಷ್ಟು ರೂಪ, ಆಧೇಯವಾದ ನಮ್ಮಲ್ಲಿ ಎಷ್ಟು ರೂಪ, ಹೀಗೆ ತಿಳ್ಕೊಳ್ಳಿ. ಒಟ್ಟು ಸೇರಿಸಿದ್ರೆ 2008 ರೂಪವ ಅರಿತು ಸರ್ವ ಪದಾರ್ಥದಲ್ಲಿ ಶ್ರೀವರನ ಪೂಜೆಯ ಮಾಡು, ವರಗಳ ಬೇಡು ಕೊಂಡಾಡು. ಈ ಆಧಾರ ರೂಪ, ಆಧೇಯ ರೂಪ, ಹಿಂದಿನ ಪದ್ಯದಲ್ಲಿ ಹೇಳಿದಂಥ ಭಾರಭೃತ್ ರೂಪ 1624 ರೂಪ ಭಾರಭೃತ್ ರೂಪ. ಆಧಾರ ರೂಪ 242, ಆಧೇಯ ರೂಪ 142. ಒಟ್ಟು ಸೇರಿಸಿದ್ರೆ ಎಷ್ಟು ಬಂತು ಅಂತ ಇಲ್ಲಿ ಹೇಳ್ತಾರೆ ಈ ಪದ್ಯದಲ್ಲಿ. 2008 ರೂಪವ ಅದಿತ್ತು, 2008 ರೂಪ ಆಯ್ತು. ಎಲ್ಲ ಪದಾರ್ಥಗಳಲ್ಲಿ ಈ ರೀತಿ ಚಿಂತನೆ ಮಾಡಿ ಪರಮಾತ್ಮನನ್ನು ಪೂಜೆ ಮಾಡ್ರಿ, ಆಮೇಲೆ ವರಗಳ ಬೇಡು ಕೊಂಡಾಡು. ಬರಿದೆ ಜಲದೊಳು ಮುಳುಗಿ ಬಿಸಲೊಳು ಬೆರಳನ್ನೆಣಿಸಿದರೇನು. ಮಧ್ಯ ಮಧ್ಯದಲ್ಲಿ ಇದೊಂದು ಸ್ವಲ್ಪ ಸಾಫ್ಟ್ ಟ್ರೀಟ್ಮೆಂಟ್ ಅಂತಾರಲ್ಲ, ಕೊಡ್ತಾ ಇರ್ತಾರೆ. ಬರಿದೆ ಜಲದೊಳು ಮುಳುಗಿ ಬಿಸಿಲೊಳು ಬೆರಳೆಣಿಸಿದರೆ ಏನು. ಸುಮ್ಮನೆ ನೀರಿನಲ್ಲಿ ಮುಳುಗೋದು, ಬಿಸಿಲು ಬಂದ್ರು ಕೂತ್ಕೊಂಡು ಬೆರಳೆಣಿಸ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಬಂತು. ಬರೇ ನೀರಿನಲ್ಲಿ ಮುಳುಗಿ ಬೆರಳೆಣಿಸ್ಬೇಡ್ರಿ, ಬೆರಳೆಣಿಸ್ತಾರೆ ಅಂತಾರ. ಬೆರಳೆಣಿಸ್ಬೇಡ್ರಿ, ಮಂತ್ರ ಜಪ ಮಾಡ್ರಿ, ಮಂತ್ರ ಬೆರಳೆಣಿಸಿದರೆ ಏನು. ಸದ್ಗುರು ಹಿರಿಯರ ಅನುಸರಿಸಿ, ಗುರುಗಳನ್ನ ಹಿರಿಯರನ್ನ ಅನುಸರಿಸಿ ಇದರ ಮರ್ಮವನ್ನು ಅರಿಯದಿಹ ನರನು. ಇದರ ಮರ್ಮ ತಿಳ್ಕೊಳ್ಳದೆ ಬರೇ ನೀರಿನಲ್ಲಿ ಮುಳುಗಿದ್ರೆ ಏನು ಉಪಯೋಗ ಬಂತು. ಮಾಡೋದು ಮಾಡಬೇಕು, ನೀರಿನಲ್ಲಿ ಮುಳುಗಬೇಕು, ಬೆರಳೆಣಿಸಬೇಕು, ಜಪ ಮಾಡಬೇಕು. ಈ ಅನುಸಂಧಾನ ಅದು ಬಹಳ ಮುಖ್ಯವಾಗಿ ಇರಬೇಕಾದದ್ದು. ಈ ರೀತಿ ಪರಮಾತ್ಮನ ರೂಪಗಳ ಮರ್ಮ ತಿಳಿದು ಕರ್ಮಗಳನ್ನು ಮಾಡ್ರಿ. ಇಲ್ಲದೆ ಇದ್ರೆ ಆ ಕರ್ಮ ಕ್ಷುದ್ರ ಕರ್ಮ ಆಗಿಬಿಡ್ತದೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಸ್ನಾನ, ಜಪ, ದಾನ ಈ ಕರ್ಮ ಮಾಡಬೇಕಾದ್ರೆ ಯದೇವ ವಿದ್ಯೆಯಾ ಕರೋತಿ, ಜ್ಞಾನ ಪುರಸ್ಸರವಾಗಿ ಮಾಡಬೇಕು. ಏನ್ ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ, ಎಷ್ಟು ಭಗವದ್ ರೂಪ ಅದನ್ನು ತಿಳ್ಕೊಂಡು ಮಾಡಿ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ, ವಿದ್ಯೆ ಜ್ಞಾನ ಅದರ ಜೊತೆಗೆ ಶ್ರದ್ಧೆಯಿಂದ ಮಾಡಬೇಕು. ಉಪನಿಷದ ತನ್ನ ಯೋಗ್ಯತಾನುಸಾರ ಮಾಡಬೇಕು. ಆವಾಗ 3 ಬೇಕು. ಯದೇವ ವಿದ್ಯೆಯಾ ಕರೋತಿ, ಶ್ರದ್ಧೆಯ, ಉಪನಿಷದ, ಜ್ಞಾನ, ಶ್ರದ್ಧೆ ತನ್ನ ಯೋಗ್ಯತಾನುಸಾರ ಮಾಡಿದರೆ ತದೇವ ವೀರ್ಯವತ್ತರಂ ಭವತಿ ಎನ್ನುವ ಅಭಿಪ್ರಾಯವನ್ನು ಹೇಳ್ತಾರೆ. ಅಷ್ಟೇ ಹೊರತು ನೀರಿನಲ್ಲಿ ಮುಳುಗಿದವರನ್ನ, ಮುಡಿ ಮಾಡಿದವರನ್ನ ನಿಂದಿಸಿದ್ದಾರೆ, ಅವರನ್ನ ಗೇಲಿ ಮಾಡಿದ್ದಾರೆ ಅಂತ ಹಾಗೆ ಭಾವಿಸೋದಲ್ಲ. ಯಾರಿಗೆ ಅನುಸಂಧಾನ ಇಲ್ಲ ಅವರನ್ನು ಗೇಲಿ ಮಾಡಿದ್ದಾರೆ ದಾಸರ. ಇದು ಎಲ್ಲದಕ್ಕಿಂತಲೂ ಮುಖ್ಯ ಪದ್ಯ ಇದು, 15ನೇ. ಮತ್ತೆ ಚಿದ್ದೇಹದ ಒಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರುಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ. ಇದೆಲ್ಲ ಸ್ಥೂಲ ದೇಹದ್ದು ಹೇಳಿದ್ರು. ಲಿಂಗ ಅನಿರುದ್ಧ ಸ್ಥೂಲ ದೇಹದಲ್ಲಿ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ಕೊಂಡು ಬಂದು. ಈಗ ಚಿದ್ದೇಹದ ಒಳಗೆ ಅಂತಂದ್ರೆ ಸ್ವರೂಪ ದೇಹದ ಒಳಗೆ ಈಗ ಹೇಳ್ತಾರೆ
ಸ್ವರೂಪ ದೇಹದ ಒಳಗೆ ನರಸಿಂಹದೇವರಿದ್ದಾರೆ. ಸ್ವರೂಪ ದೇಹದೊಳಗಿರೋದು ನರಸಿಂಹನಾಮಕನಾಗಿ. ಎಷ್ಟು ರೂಪ? 80,725 ರೂಪದಿಂದ ಸ್ವರೂಪ ದೇಹದಲ್ಲಿದ್ದಾನಂತೆ ಪರಮಾತ್ಮ. ಅದು ಬಹಳ ಮುಖ್ಯವಾಗಿ ಚಿಂತನೆ ಮಾಡಬೇಕು. ಅದಕ್ಕೆ ಕಷ್ಟ ಏನಿಲ್ಲ. ನರಸಿಂಹ ಅಂತಂದ್ರೆ ನ ಅಂದ್ರೆ 5, ರ ಅಂದ್ರೆ 2, 5 2, ಸಿ ಅಂದ್ರೆ 7, ರ ಲ ವ ಶೇಷ ಸ 7ನೇ ಅಕ್ಷರ, ನಾರ ಸಿ. ಆಮೇಲೆ ಒಂದು ಸಿಮ್ ಅಂತ ಒಂದು ಪೂಜ್ಯ ಹಾಕಬೇಕು. ಹ ಅಂತಂದ್ರೆ 8ನೇ ಅಕ್ಷರ, 5 2 7 0 8 ಅಂತ ಬಂತು. ನಾರಸಿಂಹ ಅಂದ್ರೆ ಈ ಕಡೆಯಿಂದ ಓದಿದ್ರೆ 80,725 ರೂಪ ಆಗ್ತದೆ. ನರಸಿಂಹ ಆ ಅಕ್ಷರದ ಸಂಕೇತ ನೆನಪಿಟ್ಟುಕೊಂಡ್ರೆ ಸಾಕು, ಎಷ್ಟು ರೂಪದಿಂದ ಚಿದ್ದೇಹದ ಒಳಗೆ ನಮ್ಮ ಸ್ವರೂಪ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಗೊತ್ತಾಗ್ತದೆ. ಅದನ್ನೇ ಮತ್ತು ಚಿದ್ದೇಹದ ಒಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ಏನು ಮಾಡ್ತಿದ್ದಾನೆ ಚಿದ್ದೇಹದಲ್ಲಿದ್ದುಕೊಂಡು ಅಂತಂದ್ರೆ, ಹೊರಗಿನ ಸ್ಥೂಲ ದೇಹಕ್ಕೆ ಏನು ಅಪಮೃತ್ಯು ಬರುವಂತ ಪ್ರಸಂಗ ಇರ್ತದೆ. ನಿತ್ಯದಲ್ಲಿ ಹಗಲಿರುಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ, ಅಪಮೃತ್ಯುವಿಗೆ ಮೃತ್ಯು ಎನಿಸ್ತಾನಂತ ಸಿದ್ದೇಹದೊಳಗಿದ್ಕೊಂಡು. ಅಪಮೃತ್ಯು, ಕಾಲಮೃತ್ಯು ಅಂತ 2 ಮೃತ್ಯು. ಕಾಲಮೃತ್ಯು ಅಂತಂದ್ರೆ 100 ವರ್ಷ ಆದ್ಮೇಲೆ ಬರತಕ್ಕಂಥ ಮೃತ್ಯು, ಅದು ಕಾಲಮೃತ್ಯು. ಆ 100 ವರ್ಷ ಆಯುಷ್ಯ ಪರಿಪೂರ್ಣ ಆಗೋದಕ್ಕಿಂತ ಮೊದಲು ಬರುವ ಮೃತ್ಯು ಅದು ಅಪಮೃತ್ಯು. ಅಂಥ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ, ಅಪಮೃತ್ಯುವಿಗೆ ಮೃತ್ಯು ಆಗಿಬಿಡ್ತಾನಂತ. ಅಂಥ ನರಸಿಂಹದೇವರು ಅಷ್ಟು ದೇಹದಿಂದ ಚಿದ್ದೇಹದ ಒಳಗಿದ್ದು ಅಪಮೃತ್ಯುವಿಗೆ ಮೃತ್ಯುವಾಗಿ. ಯಾಕೆ? ಭೃತ್ಯವತ್ಸಲ, ಇನ್ನೇನಿಲ್ಲ, ಭೃತ್ಯವತ್ಸಲ. ಆದ್ದರಿಂದಲೇ ಭಯ ವಿನಾಶನ. ಈ ರೀತಿ ನರಸಿಂಹದೇವರು ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು, ಅಪಮೃತ್ಯು ಬರ್ತದೋ ಏನೋ ಅನ್ನೋ ಭಯ ಪರಿಹಾರ ಆಗ್ತದೆ. ಇಲ್ಲದೆ ಇದ್ರೆ ಏನಾದರೂ ನಾನಾ ರೀತಿಯಲ್ಲಿ ಅಪಮೃತ್ಯು ಬರೋ ಸಂಭವ ಇರ್ತದೆ. ಅಂಥ ಭಯವನ್ನ ಪರಿಹಾರ ಮಾಡಿ ಭಾಗ್ಯವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಈ ಪದ್ಯವೂ ಕೂಡ ಬಹಳ ಮುಖ್ಯವಾದದ್ದು. ಮುಂದಿನ ಪದ್ಯ. ಜ್ವರನೊಳು 27, ಹರನೊಳಗಿರುವನ್ 28 ರೂಪದಿ 2,827 ಜ್ವರಹರಾಶ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತರಾಶಿಗಳು ಇರದೆ ಪೋಪು ತರಣಿಬಿಂಬವ ಕಂಡ ಹಿಮದಂತೆ. ಆ ನರಸಿಂಹದೇವರ ಇನ್ನೊಂದು ರೂಪ ಹೇಳ್ತಾರೆ, ಜ್ವರಹರ ಅಂತ. ಇನ್ನೊಂದು ನರಸಿಂಹದೇವರ ರೂಪ ಜ್ವರಹರ ಅಂತ. ಅದು ಎಷ್ಟು ರೂಪದಿಂದ? ಈ ಜ್ವರಹರ ಅನ್ನೋ ರೂಪದಿಂದ ನರಸಿಂಹದೇವರು ನಮ್ಮಲ್ಲಿ ಎಷ್ಟು ರೂಪದಿಂದ ಇದ್ದಾರೆ ಅಂತಂದ್ರೆ, ಜ್ವ ಅಂದ್ರೆ 7, ಜ ಅಂದ್ರೆ 3 ಆಯ್ತು, ಚ ಜ. ವ ಅಂದ್ರೆ ಯ ರ ಲ ವ 4, 3 4 ಸೇರಿಸಿದ್ರೆ 7. ಆದ್ರಿಂದ ಜ್ವ ಅಂದ್ರೆ 7, ರ ಅಂದ್ರೆ 2, ಹ ಅಂದ್ರೆ 8ನೇ ಅಕ್ಷರ, ನಾರಸಿಂಹ ಅನ್ನೋಲ್ಲೇ ಬಂತು. ಹ ಅಂದ್ರೆ 8, ಜ್ವರಹರ. ರ ಅಂದ್ರೆ ಮತ್ತೆ 2. ಈ ಕಡೆಯಿಂದ ಓದಿದ್ರೆ, ವಾಮಗತಿಯಿಂದ ಓದಿದ್ರೆ 2,827 ಆಗ್ತದೆ. ಆದ್ರಿಂದ 2,827 ರೂಪದಿಂದ ಜ್ವರಹರಾಕ್ವಯ ನಾರಸಿಂಹ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ ಅಂತ ಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳು, ಪಾಪ ಮೂಲಕವಾಗಿ ಬರ್ತಕ್ಕಂಥ ರೋಗಗಳು ಹೇಗೆ ಹೋಗ್ತವೆ ಅಂತಂದ್ರೆ, ಸೂರ್ಯೋದಯ ಆದಾಗ ಯಾವ ರೀತಿ ಮಂಜು ಕರಿಗಿ ಹೋಗ್ತದೆ, ಆ ಹಿಮ ಬರ್ಫೆಲ್ಲ ಕರಿಗಿ ಹೋಗುವಂತೆ ಸೂರ್ಯನ ಉದಯದಿಂದ ಎಲ್ಲ ರೋಗಗಳು, ಪಾಪಗಳು ಕರಿಗಿ ದೂರ ಓಡಿ ಹೋಗ್ತವೆ. ಇದನ್ನು ದಾಸರು ಹೇಳುವಾಗ ಮಾತ್ರ ಬಹಳ ಚಮತ್ಕಾರವಾಗಿ ಹೇಳಿದ್ದಾರೆ. ಜ್ವರನೋಳು 27, ಆ ಸಂಖ್ಯೆ ಅವರೇ ಸೂಚಿಸ್ತಾರೆ. ಜ್ವರನೋಳು 27, ಜ್ವರದಲ್ಲಿ 27 ರೂಪದಿಂದ ಇದ್ದಾನೆ. ಹರನೊಳಗೆ ಜ್ವರನೋಳು 27, ಹರನೊಳಗಿರುವನು 28 ರೂಪದಿ. 2 ಸೇರಿಸಿದ್ರೆ 27 28 ಸೇರಿಸಿದ್ರೆ ಎಷ್ಟಾಗುತ್ತೆ? 55 ಆಗ್ತದೆ. ಜ್ವರನೊಳು 27, ಹರನೊಳಗಿರುವನು 28 ರೂಪದಿ. ಒಟ್ಟು ಸೇರಿಸಿದ್ರೆ 2,827. ಅದಕ್ಕೆ ಹಿಂದೆ ನಾನು ಹೇಳಿದ್ನಲ್ಲ, ಹಾಗೆ ಮಾಡ್ಬೇಕು. ಜ್ವರನೋಳು 27 ಅಂತಂದ್ರೆ ಜ್ವ ಅಂದ್ರೆ 2, ರ 7, ರ ಅಂದ್ರೆ 2. ಅದರಿಂದ ಜ್ವರನೋಳು 27 ಅಂತಂದ್ರೆ, ಜ್ವರ ಅಂತಂದ್ರೆ ಅದು 27ಕ್ಕೆ ಸಂಕೇತ. ಜ್ವರ ಅಂದ್ರೆ 27, ಹರ ಅಂದ್ರೆ 82 ಆಗ್ತದೆ. ಅದು ಹರ ಅಂದ್ರೆ ಅದು 28. ಒಟ್ಟು ಜ್ವರ ಹರ ಆ ಅಕ್ಷರ ಸಂಖ್ಯೆ ಲೆಕ್ಕ ಹಾಕಿದರೆ, ಬರೆದದ್ದು ಲೆಕ್ಕ ಹಾಕಿದ್ರೆ, ಟೋಟಲ್ ಮಾಡಿದ್ರೆ 2,827 ಸೇರ್ತದೆ. ಜ್ವರನೋಳು 27, ಹರನೊಳಗೆ
8 ಅದನ್ನ ಹಾಗೆ ಓದ್ಕೊಂಡ್ರೆ 28 27 ಅಂತ ಓದಿದ್ರೆ 2827 ಆಗ್ತದೆ. ಈ ರೀತಿ ಚಿಂತನೆ ಮಾಡಿ. ಇನ್ನೊಂದು ವ್ಯಾಖ್ಯಾನ ಏನು ಅಂತಂದ್ರೆ, ಬರೇ ಜ್ವರ ಅಂತ ತಗೊಂಡ್ರೆ ಜ್ವರದಲ್ಲಿ 27 ರೂಪದಿಂದ ಇರ್ತಾನಷ್ಟೇ. ಯಾರಿಗಾದ್ರೂ ಜ್ವರ ಬಂತು ಅಂತಂದ್ರೆ ಪರಮಾತ್ಮನೇ ಬಂದ ಅಂತ ಅರ್ಥ. ಮತ್ತೆ ಜ್ವರ ಬಂದ್ರು ಪರಮಾತ್ಮನೇ ಬಂದ, ಯಾಕೆ ಅದರಲ್ಲಿ ಪರಮಾತ್ಮ ಇರಲೇಬೇಕಲ್ಲ. ಭಗವಂತ ಇಲ್ಲದ ಜಾಗವೇ ಇಲ್ಲ, ಎಲ್ಲಾ ಕಡೆ ಇದ್ದಾನೆ. ಆದ್ರಿಂದ ಜ್ವರದಲ್ಲಿ 27 ರೂಪದಿಂದ ಇದ್ದಾನೆ. ಹರನಲ್ಲಿ 28 ರೂಪ. ಹರ ಯಾಕೆ ಬಂದ ಅಂತ ಪ್ರಶ್ನೆ. ಇಲ್ಲಿ ಜ್ವರಹರ ಅಂದ್ರೆ ಜ್ವರವನ್ನ ಪರಿಹರಿಸುವವನು ಅಂತ ಅರ್ಥ. ಜ್ವರದೊಳಗೆ 27, ಹರನೊಳಗೆ 28 ಅಂದ್ರೆ ಹರ ಅಂದ್ರೆ ಶಿವ, ಶಿವನೊಳಗೆ 28 ಅಂತ ಆಗ್ತದೆ. ಶಿವನ ವಿಚಾರ ಯಾಕೆ ಬರ್ಬೇಕೀಗ? ಜ್ವರದಲ್ಲಿರೋ ರೂಪ ಚಿಂತನೆ ಮಾಡೋಣ. ಜ್ವರಹರ ನರಸಿಂಹ ರೂಪ ಎಷ್ಟಿದೆ ಅಂತ ಚಿಂತನೆ ಮಾಡೋಣ. ಶಿವನ್ ರೂಪ ಯಾಕೆ ಚಿಂತನೆ ಬಂತು? ಜ್ವರನಲ್ಲಿ 27 ಇದ್ದಾನೆ, ಶಿವನಲ್ಲಿ 28 ರೂಪದಿಂದ ಇದ್ದಾನೆ. ಆ ಜ್ವರ ಪರಿಹಾರ ಮಾಡಲಿಕ್ಕೆ ನಮ್ಮೊಳಗೆ 2827 ರೂಪದಿಂದ ಇದ್ದಾನೆ ಅಂತ ಅರ್ಥ. ಅದೊಂದು ವ್ಯಾಖ್ಯಾನ. ಜ್ವರದಲ್ಲಿ 27 ರೂಪದಿಂದ ಇರಲಿ, ಜ್ವರ ಹರನಾಗಿ 2827 ನಮ್ಮೊಳಗಿರ್ಲಿ, ಹರನಲ್ಲಿ 28 ರೂಪ ಇಲ್ಲಿ ಯಾಕೆ ಬಂತದು ಅಂತ ಒಂದು ಸಂದೇಹ ಬರ್ತದೆ. ಯಾಕೆ ಬಂತು? ದಾಸರು ಯಾಕೆ ಹೇಳಿದ್ದಾರೆ ಅಂದ್ರೆ, ಜ್ವರ ಸೃಷ್ಟಿ ಮಾಡುವವನೇ ಶಿವ, ಶಿವ ಜ್ವರ ಕೊಡುವವನು, ವಿಷ್ಣು ಜ್ವರ ಪರಿಹಾರ ಮಾಡುವವನು. ಜ್ವರ ಪರಿಹಾರ ಮಾಡೋದು ವಿಷ್ಣು, ಜ್ವರ ಬರೋದು ಶಿವನಿಂದ ಅಂತ ಜನರಿಗೆ ಗೊತ್ತಿಲ್ಲ. ಡಾಕ್ಟರ್ಗಳು ತಿಳ್ಕೊಳ್ಬೇಕು. ಜ್ವರ ಸೃಷ್ಟಿ ಮಾಡೋದು ಶಿವ, ಶೈವ ಜ್ವರ ಅಂತ. ಅದು ಮೊದಲು ಸೃಷ್ಟಿ ಆದದ್ದು ಕೃಷ್ಣ ಬಲರಾಮ ಇವರೆಲ್ಲ ಸೇರಿ ಯುದ್ಧ ಮಾಡ್ತಾ ಇದ್ರು ಬಾಣಾಸುರನ ಜೊತೆಗೆ. ಬಾಣಾಸುರನ ಮಗಳು ಉಷಾ ಅಂತ ಒಬ್ಳಿದ್ದಾಳೆ. ಆ ಉಷಾ ಕೃಷ್ಣನ ಮೊಮ್ಮಗ, ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನನ ಮಗ ಅನಿರುದ್ಧ. ಅನಿರುದ್ಧನ್ನ ಅವಳು ತಂದಿಟ್ಕೊಂಡ್ಳು. ಅವಳು ಎಲ್ಲಾ ಕಡೆ ಹೆಣ್ಮಕ್ಳನ್ನ ಯಾರೋ ಅಪಹರಿಸಿದ್ರು ಅಂತಿದೆಯಲ್ಲ, ಇದು ಒಂದು ಹೆಣ್ಣೆ ಗಂಡನ್ನ ಅಪಹರಿಸಿಬಿಟ್ಟು ಆ ಉಷಾದೇವಿ ಅನಿರುದ್ಧನನ್ನ ಅಪಹರಿಸಿ ತಂದಿಟ್ಕೊಂಡ್ಳು. ಅವನಲ್ಲೇ ಉಷಾದೇವಿ ಜೊತೆಗೆ ಅಲ್ಲೇ ಇದ್ದು ಬಿಟ್ಟಿದ್ದ. ಬಾಣಾಸುರನಿಗೆ ಗೊತ್ತಾಗಿ ತನ್ನ ಮಗಳನ್ನೆಲ್ಲ ಇವನನ್ನು ಬಂಧನ ಮಾಡಿಟ್ಟ, ಅನಿರುದ್ಧನನ್ನ. ಆವಾಗ ಕೃಷ್ಣ ಬಲರಾಮ ಇವರೆಲ್ಲ ಸೇರಿ ಯುದ್ಧಕ್ಕೆ ಹೋಗ್ತಾರೆ ಬಾಣಾಸುರ ಮೇಲೆ. ಆವಾಗ ಬಾಣಾಸುರ ರುದ್ರದೇವರ ಭಕ್ತ, ತನ್ನ ಭಕ್ತನ ಕಡೆ ತಾನು ಸೇರ್ಕೋಬೇಕು ಅಂತ ರುದ್ರದೇವರು ಬಾಣಾಸುರನ ಕಡೆ ಸೇರ್ಕೊಂಡ್ಬಿಟ್ಟು, ಇವರೆಲ್ಲ ಕೃಷ್ಣ ಬಲರಾಮಾದಿಗಳು ಯುದ್ಧ ಮಾಡುವಾಗ ರುದ್ರದೇವರು ಬಾಣಾಸುರನಿಗೆ ಸಹಾಯವಾಗಿ ನಿಂತರು. ಭಾರೀ ಘೋರವಾದ ಯುದ್ಧ ನಡೀತಂತೆ. ಆ ಯುದ್ಧದಲ್ಲಿ ಒಮ್ಮೆ ರುದ್ರದೇವರು ಒಂದಿಷ್ಟು ಬೂದಿ ತಗೊಂಡು ಬಲರಾಮನ ಮೇಲೆ ಆ ಬೂದಿಯನ್ನ ಬಿಸಾಡ್ತಾರೆ. ಬಲರಾಮನ ಮೇಲೆ ಬೂದಿ ಬಿಸಾಡಿದ ಕೂಡಲೇ ಬಲರಾಮನಿಗೆ ಮೊದಲು ಜ್ವರ ಬಂದದ್ದು. ಆವಾಗ ಆ ಬೂದಿ ತಾಗಿದ ಕೂಡಲೇ ಜ್ವರ ಬಂತು. ಯಾವ್ದಾವುದೋ ಬೂದಿ ಹಚ್ಕೊಂಡ್ರು ಜ್ವರ ಬರ್ತದೆ. ಅದಕ್ಕೆ ಬೂದಿಗೆ ಹಚ್ಕೊಳ್ಬೇಕು. ಎಲ್ಲೋ ಬೂದಿ, ಯಾವುದೋ ಬೂದಿ ತೆಗೆದು ರುದ್ರದೇವರು ಎಸ್ತು ಬಿಟ್ಟು, ಅದು ಜ್ವರದ ಆಯುಧ, ಭಸ್ಮ ಪ್ರಹರಣಾಯುಧ. ಅದು ಭಸ್ಮವೇ ಆಯುಧ. ಅದಕ್ಕೆ ಜ್ವರ ಬಂದು ಬಲರಾಮನಿಗೆ ಮೈಯೆಲ್ಲ ಬಿಸಿ ಆಯಿತು, ಕುಸಿದು ಬೀಳೋ ಹಾಗಾಯ್ತು. ಕೃಷ್ಣ ಯಾಕೋ ನಿಲ್ಲಕ್ಕಾಗ್ತಾ ಇಲ್ಲ, ಬೀಳೋ ಹಾಗಾಗ್ತಾ ಇದೆ. ಬೀಳೋ ಹಾಗಾಗ್ತಾ ಇದೆ ಅಂತ ಅಂದ್ಕೊಳ್ಳಿ ಕೃಷ್ಣನಿಗೆ ಅರ್ಥ ಆಯ್ತು, ಜ್ವರ ಬಂದಿದೆ. ಯಾರು ಹಾಕಿದ್ದು? ರುದ್ರದೇವರು ಆ ಶೈವ ಜ್ವರ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕೃಷ್ಣ ಏನು ಮಾಡಿದ? ತಾನೂ ಒಂದಿಷ್ಟು ಭಸ್ಮ ತಗೊಂಡು ಬಲರಾಮನ ಮೇಲೆ ಎಸ್ತಂತೆ. ಬಲರಾಮನ ಮೇಲೆಲ್ಲ, ಆ ಬಂದಿರೋ ಜ್ವರದ ಮೇಲೆ ಎಸ್ತಂತೆ. ಆವಾಗ ಜ್ವರಕ್ಕೆ ಮತ್ತು ಜ್ವರ ಬಂತಂತೆ. ಮೊದಲು ಬಂದದ್ದು ಬಲರಾಮನಿಗೆ ಜ್ವರ, ಕೃಷ್ಣ ಅವನು ಕೂಡ ಎಸ್ತ. ಅದು ಆವಾಗ ಆ ಜ್ವರಕ್ಕೆ ಜ್ವರ ಬಂತು, ಅದಕ್ಕೆ ಮೈ ಬಿಸಿಯಾಗಿ ಅದು ಕುಸಿದು ಬಿತ್ತಂತೆ. ಅವು ಬಲರಾಮ ಎದ್ದು ನಿಂತ್ಕೊಂಡ. ಬಲರಾಮನ ಮೈಯಲ್ಲಿರೋ ಜ್ವರಕ್ಕೆ ಜ್ವರ ಬಂದು ಅದು ಹೋಯ್ತು, ಬಲರಾಮ ಎದ್ದ. ಆಮೇಲೆ ಆ ಬಲರಾಮನ ದೇಹದಲ್ಲಿದ್ದ ಜ್ವರ ಕೆಳಗಡೆ ಬಿದ್ದದ್ದು ಕೃಷ್ಣನ ಹತ್ರ ಓಡ್ಕೊಂಡು ಬಂತಂತೆ. 3 ತಲೆ, ತ್ರಿಶಿರಾಸ್ ತ್ರಿಪಾತ್ ಅಂತಾರೆ. 3 ಕಾಲು 3 ಪಾದ. ಆ ಜ್ವರಕ್ಕೊಂದು ರೂಪ ಇದೆ, ಯಾರಿಗೂ ಗೊತ್ತಾಗುದಿಲ್ಲ ಅಷ್ಟು ಸುಮ್ಮನೆ ಜ್ವರ ಬಂತು ಅಂತಾರೆ. ಆ ಜ್ವರಕ್ಕೊಂದು ದೇಹ ಇದೆ, ಅದಕ್ಕೆ ಅಭಿಮಾನಿ ಇದ್ದಾನಲ್ಲ, ಅದಕ್ಕೊಂದು ದೇಹ ಇದೆ. 3 ತಲೆ 3 ಕಾಲು, ಭಸ್ಮವೇ ಆಯುಧ. ಹೀಗೆ ಹಿಡ್ಕೊಂಡು ಆ ಜ್ವರ ಅಂತ ಒಂದು ವ್ಯಕ್ತಿ, ಅದೊಂದು ಚೇತನ ಕೃಷ್ಣನ ಹತ್ರ ಬಂದು ಅವನನ್ನು ಬೇಡ್ಕೊಂಡಿತ್ತಂತೆ. ಕೊಲ್ಬೇಡ ನನ್ನನ್ನ, ಏನಾದ್ರೂ ಮಾಡಿ ಪರಿರಕ್ಷಣೆ ಮಾಡು, ಸಂರಕ್ಷಣೆ ಮಾಡು ಅಂತ ಕೇಳ್ಕೊಂಡಂತೆ. ಆಮೇಲೆ ಕೃಷ್ಣ ಆ ಜ್ವರಕ್ಕೆ ಹೇಳಂತ, ಆಯ್ತು ನೀನು ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದೆ, ನಿನಗೂ ಕೂಡ ಅಭಯ ಪ್ರದಾನ ಮಾಡಿದ್ದೀನಿ. ಆದ್ರೆ ನೀನು ಎಲ್ಲಾದ್ರೂ ಆಶ್ರಯ ಬೇಕಲ್ಲ. ಈ ರೂಪದಿಂದ, ಈ ಪರಿಪೂರ್ಣ ರೂಪದಿಂದ ಯಾರಲ್ಲೂ ಹೋಗಿ ಸೇರ್ಕೋಬೇಡ. ಬಲರಾಮ ಆಗ್ಲಿಕ್ಕೆ ಹೆಂಗೋ ತಡ್ಕೊಂಡಿದ್ದಾನೆ, ಆದ್ರಿಂದ 4 ಭಾಗ ಮಾಡ್ಕೋ ಅಂತಂದಂತೆ ಕೃಷ್ಣ. 4 ಭಾಗ ಮಾಡಿಕೊಂಡು 1 ಭಾಗದಿಂದ ಮಾತ್ರ ಮನುಷ್ಯರಲ್ಲಿ ವಾಸ ಮಾಡ್ತೇವೆ, ಇನ್ನೊಂದು ಭಾಗದಿಂದ ಗಿಡ ಮರಗಳಲ್ಲಿರೋ, ಅದಕ್ಕೂ ಜ್ವರ ಬರ್ತಿರ್ತದಂತೆ. ತುಳಸಿ ಗಿಡಕ್ಕೆ ಬರ್ತಿರ್ತದೆ ಜ್ವರ, ಇದ್ದಕ್ಕಿದ್ದಂಗೆ ಎಲೆ ಎಲ್ಲ ಮುಚ್ಚಿಕೊಂಡು ಬಿಡ್ತದೆ, ಮಡಚಿಕೊಳ್ತದೆ.
ಎಲೆ ಎಲ್ಲ ಸಂಕುಚಿತ ಆಗ್ತದೆ, ಅದಕ್ಕೂ ಜ್ವರ ಬರ್ತದಂತೆ. ಪ್ರಾಣಿಗಳಲ್ಲಿ ಒಂದು ಅಂಶದಿಂದ ನಾಲ್ಕನೇ ಒಂದು ಅಂಶದಿಂದ ಮನುಷ್ಯರಲ್ಲಿ, ನಾಲ್ಕನೇ ಒಂದು ಅಂಶದಿಂದ ಪ್ರಾಣಿಗಳಲ್ಲಿ, ನಾಲ್ಕನೇ ಒಂದು ಅಂಶದಿಂದ ಪಕ್ಷಿಗಳಲ್ಲಿ, ಇನ್ನೊಂದು ಅಂಶದಿಂದ ಗಿಡ ಮರಗಳು, ಹೀಗೆ 4 ಭಾಗ ಮಾಡಿಕೊಂಡು ಇರುವಂತ ಕೃಷ್ಣ ಅದಕ್ಕೆ ಆಶ್ರಯ ಕೊಟ್ಟನು. ಆದ್ರೆ ನಿನಗೊಂದು ಪರ್ಮನೆಂಟ್ ಜಾಗ ಅಂತ ಇಲ್ಲ ಅನ್ನಂತ. ಯಾಕೆಂದ್ರೆ ಮನುಷ್ಯರಲ್ಲಿ ಯಾರಾದ್ರೂ ನನ್ನನ್ನ ಜ್ವರಹರ ಅಂತ ಈ ಕಥೆಯನ್ನು ಚಿಂತನೆ ಮಾಡಿದ್ರೆ ಅವ್ರನ್ನ ಬಿಟ್ಟು ಇನ್ನೊಬ್ರ ಹತ್ರ ಅವ್ರು ಮತ್ತೆ ಸ್ಮರಣೆ ಮಾಡಿದಾಗ ಅವ್ರನ್ನ ಬಿಟ್ಟು ಹೋಗು, ಅಂತೂ ತಿರುಗ್ತಾ ಇರಬೇಕು, ಯಾರಲ್ಲೂ ಜಾಸ್ತಿ ದಿವಸ ಇರಬೇಡ ನೀನು ಅಂತ ಹೇಳಿ ಕಳಿಸಿದಂತೆ ಶ್ರೀಕೃಷ್ಣ. ಆದ್ರಿಂದ ಎಲ್ಲಾ ಜ್ವರಗಳಿಗೆ ಮೂಲ ಯಾವುದು ಅಂದ್ರೆ ಶೈವ ಜ್ವರ ಅಂತ ಕರೀತಾರೆ. ಶಿವ ಸೃಷ್ಟಿ ಮಾಡಿದ ಯುದ್ಧ ಕಾಲದಲ್ಲಿ, ಆದ್ರಿಂದ ಅದು ಶೈವಜ್ವರ. ಅದಕ್ಕೆ ದಾಸರು ಜ್ವರನಳು 27, ಜ್ವರನಲ್ಲಿ ಪರಮಾತ್ಮ 27 ರೂಪದಿಂದ ಇದ್ದಾನೆ. ಹರನೊಳಗೆ 28 ಅಂದ್ರೆ ಅದನ್ನು ಸೃಷ್ಟಿ ಮಾಡಿದಂತಹ ರುದ್ರದೇವರಲ್ಲಿ 28 ರೂಪದಿಂದ ಇದ್ದಾನೆ. ಪರಿಹಾರ ಮಾಡಲಿಕ್ಕೆ ಮನುಷ್ಯರಲ್ಲಿ 2808 ಅಧಿಕ ಜ್ವರಹರಾಕ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ. ಈ ರೀತಿ ನರಸಿಂಹದೇವರ ಸ್ಮರಣೆ ಮಾಡಿದರೆ ದುರಿತ ರಾಶಿಗಳು ಇರದೆ ಪೋಪು ತರಣಿ ಬಿಂಬವ ಕಂಡ ಹಿಮದಂತೆ. ಸಿಂಹ ಅಂದ್ರೆ ಕೃಷ್ಣನೇ, ನರಸಿಂಹ ಬೇರೆಲ್ಲ, ಕೃಷ್ಣ ಬೇರೆಲ್ಲ, ಜ್ವರ ಪರಿಹಾರ ಮಾಡೋನವನೇ. ನರಸಿಂಹ ನಾಮಕನಾಗಿ ನಮ್ಮ ದೇಹದಲ್ಲಿ ಅದೇ ಕೃಷ್ಣ ಈ ಪ್ರಕಾರ ಇಷ್ಟು ರೂಪದಿಂದ ಇದ್ದು ಜ್ವರವನ್ನು ಪರಿಹಾರ ಮಾಡ್ತಾನೆ. ಮುಂದೆ ನರಸಿಂಹದೇವರ ಮಂತ್ರವೇ ಇದೆ, ಆಚಾರ್ಯ ಉಲ್ಲೇಖ ಮಾಡಿದ ಮಂತ್ರ. ಆ ಮಂತ್ರವನ್ನ ಜಪ ಮಾಡಿದರೆ ಏನ್ ಫಲ, ಆ ಮಂತ್ರ ಜಪ ಮಾಡಬೇಕು ಅನ್ನೋ ಇದನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ.